ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 48. ಗುರುಮಹಿಮೆಯಿಂದ ಫಲವನ್ನು ನೀಡಿದ ಬಂಜರು ಭೂಮಿ. ಸಿದ್ಧಯೋಗಿಗಳು ನಾಮಧಾರಕನಿಗೆ ಒಬ್ಬ ಬಡ ರೈತನ ಗುರುಭಕ್ತಿಯನ್ನು ವಿವರಿಸಿದರು. ಗಣಗಾಪುರದಿಂದ ಸಂಗಮಕ್ಕೆ ಹೋಗುವ ದಾರಿಯ ಸಮೀಪ ಆ ರೈತನ ಹೊಲವಿತ್ತು. ಹಿಂದಿನ ವರ್ಷಗಳಲ್ಲಿ ಅವನಿಗೆ ಬೆಳೆ ಬರದೆ ಬಹಳ ಕಷ್ಟವಾಗುತ್ತಿತ್ತು. ಆದರೆ ಆ ವರ್ಷ ಅವನಿಗೆ ಅತ್ಯಂತ ಉತ್ತಮವಾದ ಬೆಳೆಯು ಬಂದಿತ್ತು. ಪ್ರತಿದಿನವೂ ಅವನು ಗುರುಗಳ ಮಠಕ್ಕೆ ಬಂದು ನಮಸ್ಕರಿಸಿ ನಂತರ ಹೊಲಕ್ಕೆ ಹೋಗುತ್ತಿದ್ದನು. ಒಂದು ದಿನ ಸಂತೋಷದಿಂದ ಈ ವರ್ಷ ನನಗೆ ಚೆನ್ನಾಗಿ ಬೆಳೆ ಬಂದಿದೆ ಎಂದು ಗುರುಗಳಿಗೆ ಹೇಳಿದನು. ಗುರುಗಳು ನಗುತ್ತಾ, ಈಗ ನಾನು ಸಂಗಮ ಸ್ನಾನಕ್ಕೆ ಹೋಗುತ್ತಿದ್ದೇನೆ. ನಾನು ಬರುವಷ್ಟರಲ್ಲಿ ನಿನ್ನ ಎಲ್ಲಾ ಬೆಳೆಗಳನ್ನು ಕತ್ತರಿಸಿಬಿಡು ಎಂದು ಹೇಳಿದರು. ಗ್ರಾಮದವರು ಹಾಗೂ ಮನೆಯವರು ಇದನ್ನು ವಿರೋಧಿಸಿದರು. ಆದರೆ ರೈತನಿಗೆ ಗುರುಗಳ ಮಾತೆ ಶಾಸನವಾಗಿತ್ತು. ಅವರು ಹೇಳಿದಂತೆ ಅವನು ಸಂಪೂರ್ಣ ಬೆಳೆಗಳನ್ನು ಕತ್ತರಿಸಿದನು. ಗುರುಗಳು ಹಿಂದಿರುಗಿ ನಗುತ್ತಾ ಹೇಳಿದರು, ನಾನು ಹಾಸ್ಯವಾಗಿ ಹೇಳಿದ್ದೆ, ನೀನು ನಿಜವಾಗಿಯೂ ಬೆಳೆಗಳನ್ನು ಕತ್ತರಿಸಿದ್ದೀಯಲ್ಲ. ಆಗ ರೈತನು ವಿನಮ್ರವಾಗಿ ಉತ್ತರಿಸಿದನು, ಗುರುಗಳ ಮಾತು ನನಗೆ ಆಜ್ಞೆ, ಅದನ್ನು ಪಾಲಿಸುವುದೇ ನನ್ನ ಧರ್ಮ. ಗುರುಗಳು ಸಂತೋಷದಿಂದ ಅವನಿಗೆ ಆಶೀರ್ವಾದವನ್ನು ನೀಡಿದರು. ಗ್ರಾಮಸ್ಥರು ಅವನನ್ನು ಮೂರ್ಖನೆಂದು ಜರಿದರು. ಆದರೆ ಕೆಲವೇ ದಿನಗಳಲ್ಲಿ ತೀವ್ರ ಬೇಸಿಗೆ ಬಂದು ಎಲ್ಲರ ಹೊಲಗಳು ಒಣಗಿ ಹೋದವು. ಆ ರೈತನ ಹೊಲ ಮಾತ್ರ ಹಸಿರಾಗಿತ್ತು. ನಂತರ ಮಳೆ ಬಂದು ಎಲ್ಲರ ಬೆಳೆಗಳು ತೊಯ್ದು ಹೋದರೂ ಅವನ ಹೊಲದಲ್ಲೇ ಹೆಚ್ಚಿನ ಬೆಳೆಯು ಬಂದಿತು. ಆ ರೈತ ಮತ್ತು ಅವನ ಹೆಂಡತಿ ಗುರುಗಳ ಬಳಿ ಬಂದು ಕೃತಜ್ಞತೆಯಿಂದ ಧನ್ಯವಾದವನ್ನು ಹೇಳಿದರು. ತಮಗೆ ಅಗತ್ಯವಾದಷ್ಟು ಧಾನ್ಯವನ್ನು ಇಟ್ಟುಕೊಂಡು ಉಳಿದುದನ್ನು ಬಡವರಿಗೆ, ದೇವಸ್ಥಾನಗಳಿಗೆ, ಬ್ರಾಹ್ಮಣರಿಗೆ ಹಾಗೂ ಅನಾಥರಿಗೆ ದಾನವನ್ನು ಮಾಡಿದರು. ಗುರುಭಕ್ತಿಯಿಂದ ಅವರ ಜೀವನವು ಸಂಪೂರ್ಣ ಸಮೃದ್ಧಿಯಿಂದ ತುಂಬಿತ್ತು. ಇಲ್ಲಿಗೆ 48ನೆಯ ಅಧ್ಯಾಯಕ್ಕೆ ಶುಭ ಮಂಗಳವು. ಈ ಅಧ್ಯಾಯದಿಂದ ನಾವು ಕಲಿಯುವ ಜೀವನ ಪಾಠಗಳು. ಬಡ ರೈತನಿಗೆ ಗುರುಗಳ ಮೇಲೆ ಸಂಪೂರ್ಣ ವಿಶ್ವಾಸವಿತ್ತು. ಜನರು ವಿರೋಧಿಸಿದರೂ ಗುರುಗಳ ಮಾತನ್ನು ಅವನು ಅನುಸರಿಸಿದನು. ಅಂತಿಮವಾಗಿ ಅವನಿಗೆ ಅದರಿಂದ ಅಪಾರ ಫಲವು ದೊರಕಿತು. ಗುರುವಿನ ಮೇಲೆ ಶುದ್ಧ ಭಕ್ತಿ ಮತ್ತು ನಂಬಿಕೆ ಇದ್ದರೆ ದೇವರು ನಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಾರೆ. ಕೆಲವೊಮ್ಮೆ ನಮಗೆ ಅರ್ಥವಾಗದ ಘಟನೆಗಳಲ್ಲಿಯೂ ದೈವಿಕ ಕೃಪೆಯು ಅಡಗಿರುತ್ತದೆ. ವಿಶ್ವಾಸದ ಮನೋವಿಜ್ಞಾನ ಎಂದು ಹೇಳುತ್ತಾರೆ. ನಾವು ನಂಬಿಕೆಯೊಂದಿಗೆ ಕೆಲಸ ಮಾಡಿದಾಗ ಮನಸ್ಸು ಭಯದಿಂದ ಮುಕ್ತವಾಗುತ್ತದೆ. ಇದರಿಂದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಮತ್ತು ಧೈರ್ಯವು ಹೆಚ್ಚುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲರೂ ತಪ್ಪು ಎಂದು ಹೇಳಿದರೂ ಸತ್ಯವಾದ ಮಾರ್ಗದರ್ಶಕನ ಮೇಲೆ ನಂಬಿಕೆ ಇದ್ದರೆ ಅದು ನಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ಜೊತೆಗೆ ರೈತನಂತೆ ಪಡೆಯುವುದಕ್ಕಿಂತ ಹಂಚಿಕೊಳ್ಳುವ ಮನಸ್ಸು ಇದ್ದರೆ ಜೀವನದಲ್ಲಿ ನಿಜವಾದ ಸಮೃದ್ಧಿಯು ತುಂಬುತ್ತದೆ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.